ನಮಸ್ಕಾರ ವೀಕ್ಷಕರೇ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಕೊಟ್ಟ ಮಾತು ಉಳಿಸ್ಕೊಳ್ಳುವಂತಹ ಹೇಳಿಕೆಗಳಾಗಿರ್ಬೋದು, ಹೈಕಮಾಂಡ್ ಮೇಲೆ ಒತ್ತಡ, ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಹಾಗೆ ಸಂಧಾನ ಸಭೆ ಎಲ್ಲವೂ ಜೋರಾಗಿ ನಡೀತಾ ಇದೆ. ಈಗಾಗಲೇ ನೀವೆಲ್ಲರೂ ಗಮನಿಸಿದ್ದೀರಿ, ರಾಜ್ಯ ರಾಜಕೀಯದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಆಲ್ ಈಸ್ ವೆಲ್ ಅನ್ನುವಂತಹ ಮಂತ್ರವನ್ನು ಪಠಿಸ್ತಾ ಇದ್ರು, ಒಳಗೊಳಗೆ ಮಾತ್ರ ಜ್ವಾಲಾಮುಖಿ ಕುದಿತಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವಿನ ಶೀತಲ ಸಮರ ಈಗ ಬಹಳ ತಾರಕಕ್ಕೇರಿದೆ. ಈ ರೀತಿಯಾಗಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಗದ್ದಲ ಜೋರಾಗಿ ನಡೀತಾ ಇರುವಂತಹ ಮಧ್ಯೆ ಖ್ಯಾತ ಸ್ವಾಮೀಜಿಯೊಬ್ಬರು ಬೇರಾರು ಅಲ್ಲ, ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಆ ಮೂಲಕ ಸಿಎಂ ಬದಲಾವಣೆ ಖಚಿತ ಅನ್ನುವಂತಹ ಒಂದು ಮಹತ್ವದ ಸೂಚನೆಯನ್ನು ನೀಡಿದ್ದಾರೆ. ಹೌದು, ಈ ಹಿಂದೆ ಇದೇ ಕೋಡಿ ಶ್ರೀಗಳು ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳೋದು ಕಷ್ಟ ಅಂತ ಹೇಳಿದರು. ಹಾಗಂದ ಮಾತ್ರಕ್ಕೆ ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಲ್ಲ ಅವರು. ಈ ಒಪ್ಪಂದ ಆಗಿದೆ ಅಂತ ಹೇಳಲಾಗಿರೋ ಪ್ರಕಾರವಾಗಿ ನೋಡಿದ್ರೆ ಈ ಹೊತ್ತಿಗೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾಗಿತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ. ಅದಕ್ಕೆ ಕಾರಣ ಕುರ್ಚಿಯಲ್ಲಿರೋದು ಸಿದ್ದರಾಮಯ್ಯ ಅವರು. ಪಟ್ಟು ಹಿಡಿದು ಕುರ್ಚಿ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಕುರ್ಚಿಗೆ ಅಂಟುಕೊಂಡಿದ್ದಾರೆ. ಆದರೆ ಈಗ ಖಚಿತವಾಗಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಕೋಡಿ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಇದೇ ದಿನ ಮುಹೂರ್ತ ಅಂತಲೂ ಬಹಳ ಸ್ಪಷ್ಟವಾಗಿ ಕೋಡಿ ಶ್ರೀಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿದ ಒಂದು ಮಾರ್ಮಿಕ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಲ್ಲಿ ಒಳಗೆ ಅಧಿವೇಶನ ನಡೀತಾ ಇದ್ರೆ ಹೊರವಲಯದ ಫಾರ್ಮ್ ಹೌಸ್ಗಳಲ್ಲಿ ಅಧಿಕಾರದ ಚದುರಂಗದಾಟ ಜೋರಾಗಿ ನಡೀತಾ ಇದೆ. DKಶಿ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. ಇದೆಲ್ಲ ಯಾಕೆ ಮಾಡ್ತಿದ್ದಾರೆ? ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದಂತಹ ಒಂದು ಹೇಳಿಕೆಯಿಂದ DK ಶಿವಕುಮಾರ್ ಅವರು ಕೆರಳಿದ್ಯಾಕೆ? ಈ ಔತಣಕೂಟದ ರಾಜಕೀಯದ ಅಸಲಿ ಸತ್ಯ ಏನು? ಇವು ಈಗ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯಗಳು. ಇದು ಮುಂದಿನ ಕ್ರಾಂತಿಯ ಮುನ್ಸೂಚನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಶ್ರೀಗಳು ನುಡಿದಂತಹ ಈ ಒಂದು ಭವಿಷ್ಯ ಏನಿದೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾದರೆ ರಾಜ್ಯ ರಾಜಕೀಯದ ಕುರಿತಾಗಿ ಕೋಡಿ ಶ್ರೀಗಳು ಹೇಳಿದ್ದೇನು? ಮುಖ್ಯಮಂತ್ರಿ ಪಟ್ಟ ಯಾರಿಗೆ ಒಲಿದು ಬರುತ್ತೆ? ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತಾರಾ ಸಿದ್ದರಾಮಯ್ಯ ಅವರು? ಕುರ್ಚಿ ಬಿಟ್ಟು ಉತ್ತರಾಧಿಕಾರಿಯನ್ನು ನೇಮಿಸ್ತಾರಾ ಅಥವಾ DK ಶಿವಕುಮಾರ್ ಅವರಿಗೆ ಒಲಿದು ಬರುತ್ತಾ ಮುಖ್ಯಮಂತ್ರಿ ಪಟ್ಟ? ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಭವಿಷ್ಯ ನುಡಿದಂತಹ ಕೋಡಿ ಶ್ರೀಗಳು ಹೇಳಿದ್ದೇನು? ಮುಖ್ಯಮಂತ್ರಿ ಬದಲಾವಣೆಗೆ ಮುಹೂರ್ತ ಯಾವಾಗ ಅಂದ್ರು ಕೋಡಿ ಶ್ರೀ? ಆ ಎಲ್ಲದರ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನು ನೋಡೋಣ. ವೀಕ್ಷಕರೇ, ರಾಜ್ಯದಲ್ಲಿ ನಾಯಕತ್ವ ಕಿತ್ತಾಟಕ್ಕೆ ಈ ಅಧಿವೇಶನ ಬ್ರೇಕ್ ಕೊಡುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು, ಆದರೆ ಅದು ಹುಸಿಯಾಯಿತು. ನೀವು ಗಮನಿಸಿರ್ಬೋದು, ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ನಾಯಕತ್ವ ಕಿತ್ತಾಟಕ್ಕೆ ಸಾಕ್ಷಿಯಾಯಿತು. ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರ ಬಣದ ಶಾಸಕರುಗಳು ನಾಯಕತ್ವ ಬದಲಾವಣೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಅದರಲ್ಲೂ ಸಿದ್ದರಾಮಯ್ಯ ಅವರ ಪುತ್ರ, ವಿಧಾನ ಪರಿಷತ್ನ ಸದಸ್ಯರು ಕೂಡ ಹೌದು, ಯತೀಂದ್ರ ಸಿದ್ದರಾಮಯ್ಯ ಅವರು ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ, ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ತಾರೆ ಅನ್ನೋ ಒಂದು ಬಾಣವನ್ನು ಬಿಟ್ಟರು. ಅಲ್ಲಿಂದ ಮತ್ತೊಂದು ಸುತ್ತಿನ ಈ ಬಣ ಬಡಿದಾಟ ಶುರುವಾಯಿತು. ಮತ್ತೊಂದು ಕಡೆಯಲ್ಲಿ DKಶಿ ಆಪ್ತರು ನಾಯಕತ್ವ ಬದಲಾವಣೆ ಆಗಲಿದೆ ಅನ್ನುವ ಪರೋಕ್ಷ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಅಧಿವೇಶನದ ಮೊದಲ ದಿನವೇ ನಾಯಕತ್ವ ಕಚ್ಚಾಟಕ್ಕೆ ವೇದಿಕೆ ಸೃಷ್ಟಿಯಾಯಿತು. ಆ ಕಡೆಯಿಂದ ಪ್ರತಿಬಾಣವಾಗಿ DKಶಿ ಆಪ್ತರು ಕೂಡ ನಾಯಕತ್ವ ಬದಲಾವಣೆ ಆಗಲಿದೆ ಅನ್ನುವ ಸಂದೇಶವನ್ನು ರವಾನಿಸ್ತಾರೆ. ಅದರಲ್ಲೂ ಶಾಸಕ ಇಕ್ಬಾಲ್ ಹುಸೇನ್ ಅವರು ನೀಡಿದಂತಹ ಒಂದು ಹೇಳಿಕೆ ಭಾರೀ ಚರ್ಚೆಯನ್ನು ಹುಟ್ಟುಹಾಕ್ತು. ನಾನಾಗಲಿ ಅಥವಾ ಬೇರೆಯವರಾಗಲಿ ಇಂತಹ ಸಂದರ್ಭದಲ್ಲಿ ಯಾರು ಹೇಳಿಕೆ ಕೊಡಬಾರದು ಅಂತ ಹೇಳ್ತಾನೆ ಹೇಳಿಕೆಯನ್ನು ಕೊಟ್ಟೇ ಬಿಡ್ತಾರೆ. ನಾಯಕತ್ವ ಬದಲಾವಣೆಯನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಹಾನಿ ಮಾಡುವ ಕೆಲಸ ಆಗಬಾರದು. ಆದರೆ CM DK ಶಿವಕುಮಾರ್ ಅವರು ರಾಜ್ಯದ CM ಆಗ್ತಾರೆ, ಹಾಗೇ ಆಗ್ತಾರೆ. ಇದೇ ಅವಧಿಯಲ್ಲಿ DKಶಿ CM ಆಗ್ತಾರೆ ಅಂತ ಹೇಳೇ ಬಿಡ್ತಾರೆ. ಜನವರಿ 6ಕ್ಕೆ ಅಥವಾ 9ರವರೆಗೆ ಕಾದು ನೋಡಿ ಅನ್ನುವ ಒಂದು ಸೂಕ್ಷ್ಮ ಸಂದೇಶವನ್ನು ರವಾನಿಸ್ತಾರೆ. ಇದೇ ವಿಚಾರವಾಗಿ ಮಾತನಾಡಿದಂತಹ ಶಾಸಕ ಬಸವರಾಜು ಶಿವಗಂಗಾ ಅವರು, ಯಾರೇನು ಮಾತನಾಡಿದ್ದಾರೆ ನಂಗೆ ಗೊತ್ತಿಲ್ಲ, ನಾನು ನೋಡದೆ ಉತ್ತರ ಕೊಡೋದು ಸರಿಯಲ್ಲ, ಸ್ವಲ್ಪ ಸಮಯ ಕೊಡಿ ಮಾತಾಡ್ತೀನಿ, ಜನವರಿ 2ಕ್ಕೆ ನಾನು ಹೇಳ್ತೀನಿ ಅಂತ ಮಾರ್ಮಿಕವಾಗಿ ಅವರು ಕೂಡ ಉತ್ತರವನ್ನು ಕೊಡ್ತಾರೆ. ಬಸವರಾಜು ಶಿವಗಂಗಾ ಅವರು ಕೂಡ DKಶಿ ಆಪ್ತರು ಅಥವಾ DKಶಿ ಬೆಂಬಲಿಗರು, ಬಣದಲ್ಲಿ ಗುರುತಿಸಿಕೊಂಡಂಥವ್ರು. ಈ ಎಲ್ಲ ರಾಜಕೀಯ ಗೊಂದಲಗಳಿಗೆ, ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದು ಯಾರು ಅಂತ ಕೇಳಿದ್ರೆ ಈಗ ಕೋಡಿಮಠದ ಶ್ರೀಗಳು. ಹೌದು, ಕೋಡಿ ಶ್ರೀಗಳ ಒಂದು ಮಾರ್ಮಿಕ ಮಾತು ಬಣ ರಾಜಕೀಯ ಮಾಡುವ ಈ ನಾಯಕರುಗಳ ಬಾಯಿಗೆ ಬೀಗವನ್ನು ಹಾಕಿಸಿದೆ. ಅದಕ್ಕೆ ಕಾರಣ ಅಷ್ಟು ನಿಖರವಾಗಿ ರಾಜಕೀಯ ಭವಿಷ್ಯವಾಣಿಗೆ ಕೋಡಿ ಶ್ರೀಗಳು ಹೆಸರಾಗಿದ್ದಾರೆ. ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಕೋಡಿಮಠದ ಶ್ರೀಗಳು ತಮ್ಮ ಭವಿಷ್ಯವಾಣಿಗಳಿಗೆ ಹೆಸರುವಾಸಿ. ಅದು ನಿಜ ಆಗಿರುವ ಬಗ್ಗೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು.
ರಾಜ್ಯ, ದೇಶ, ಜಾಗತಿಕ ಮಟ್ಟದ ರಾಜಕೀಯ ಭವಿಷ್ಯವನ್ನು ಕೂಡ, ವಾತಾವರಣದ ಪಲ್ಲಟವನ್ನು ಕೂಡ, ಅಲ್ಲದೆ ಒಳಿತು ಕೆಡುಕುಗಳ ಮುನ್ಸೂಚನೆಯನ್ನು ತಮ್ಮ ಒಗಟಿನಂತಹ ಮಾತುಗಳಲ್ಲಿ ಕಟ್ಟಿಕೊಡುವ ಶ್ರೀಗಳು ಈಗ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಅವರ ಮಾರ್ಮಿಕ ಮಾತುಗಳನ್ನು ಅರ್ಥೈಸಿಕೊಂಡ್ರೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡ್ತಾರಾ ಅಥವಾ ಮುಂದಿನ CM ಯಾರು, DK ಶಿ ಅವರ ನಿಲುವೇನು ಅಥವಾ ಅವರ ಭವಿಷ್ಯ ಯಾವ ರೀತಿಯಾಗಿ ಆಗಬಹುದು, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ವೀಕ್ಷಕರು, ಕೆಲವು ಶಾಸಕ ಸಚಿವರುಗಳಲ್ಲಿ ಇನ್ನೊಂದು ರೀತಿಯ ಆತಂಕ ಕೂಡ ಇದೆ. ಕೆಲವು ಶಾಸಕರು ಸಚಿವರುಗಳು ಯಾವುದೇ ರೀತಿಯ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ನಿರ್ಧಾರವೇ ಅಂತಿಮ ಅಂತ ಸಿದ್ದರಾಮಯ್ಯ ಅವರ ಆಪ್ತರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು DK ಶಿ ಅವರ ಬಣದಲ್ಲಿ 50-50 ಅನ್ನುವಂತಹ ವಾತಾವರಣ ಇದೆ. ಇದರಿಂದಾಗಿ ಸಂಪುಟ ಪುನರ್ರಚನೆ ವಿಳಂಬವಾಗುವಂತಹ ಆತಂಕ ಕೆಲವರಲ್ಲಿದೆ. ಇದು ಕೂಡ ಮುಖ್ಯವಾದಂತಹ ವಿಚಾರ. ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕಳೆದ 6 ತಿಂಗಳಿಂದ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಆ ರೀತಿಯಾದಂತಹ ಯಾವುದೇ ಸೂಚನೆಗಳು ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಈಗ ಕುತೂಹಲವನ್ನು ಕೆರಳಿಸಿರೋದು ಸಿದ್ದರಾಮಯ್ಯ ಅವರು ಹಾಗೆ DK ಶಿವಕುಮಾರ್ ಅವರ ಬಗ್ಗೆ ಹೈಕಮಾಂಡ್ನ ನಿಲುವು ಏನು ಅನ್ನೋದು. ವಿಧಾನಸಭೆಯ ಮೊಗಸಾಲೆಯಲ್ಲಿ ಶಾಸಕರು, ಸಚಿವರು ನೀಡ್ತಾ ಇರುವಂತಹ ಈ ಆಫ್ ದಿ ರೆಕಾರ್ಡ್ ಮಾಹಿತಿಗಳು ಈ ಎಲ್ಲ ಕುತೂಹಲಗಳಿಗೆ ಉತ್ತರವನ್ನು ಕೊಡ್ತಾ ಇದೆ, ಕುತೂಹಲವನ್ನು ಕೆರಳಿಸ್ತಾ ಇದೆ. ಮೊಗಸಾಲೆಯಲ್ಲಿ ಮಾತನಾಡುವಂತಹ ಬಹುತೇಕ ಶಾಸಕರ ಪ್ರಕಾರ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ ಅನ್ನೋದಾಗಿದೆ. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲೂ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಅವರು ಕೂಡ ಬಹಳ ವಿಶ್ವಾಸದಿಂದ ಇದೇ ಮಾತನ್ನು ಹೇಳ್ತಾ ಇರೋದು. ಹೈಕಮಾಂಡ್ ನಾಯಕರ ಪೈಕಿ ರಾಹುಲ್ ಗಾಂಧಿ ಅವರೇನು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಬದ್ಧರಾಗ್ತಾರೆ. ಉಳಿದಂತೆ ಯಾವುದೇ ನಾಯಕರು ಹೇಳಿದರೂ ಕೂಡ ಸಿದ್ದರಾಮಯ್ಯ ಅವರು ನಾಯಕತ್ವದಿಂದ ಇಳಿಯಲು ಒಪ್ಪಲ್ಲ ಅನ್ನೋದು ಸಿದ್ದು ಆಪ್ತರ ಅಭಿಪ್ರಾಯ. ಈಗಿನ ರಾಜಕೀಯ ಸ್ಥಿತಿಗತಿಗಳಿಗೂ ಕೋಡಿ ಶ್ರೀಗಳು ನೀಡಿದಂತಹ ಹೇಳಿಕೆಗೂ ಸಾಮ್ಯತೆ ಕಂಡು ಬರ್ತಾ ಇದೆ. ಇತ್ತೀಚೆಗೆ KR ಪೇಟೆಯಲ್ಲಿ ಮಾಧ್ಯಮಗಳ ಜೊತೆಗೆ ಸ್ವಾಮೀಜಿಗಳು ಮಾತನಾಡಿದರು. ಜನವರಿ 2026 ಸಂಕ್ರಾಂತಿಯ ನಂತರ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗುತ್ತೆ, ನಾಯಕತ್ವದ ಗೊಂದಲಕ್ಕೆ ತೆರೆ ಬೀಳುತ್ತೆ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಒಂದು ಒಗಟಿನ ಮಾತನ್ನು ಕೂಡ ಅದೇ ಸಂದರ್ಭದಲ್ಲಿ ಆಡ್ತಾರೆ. ಶಿವನ ಮುಡಿಯ ಮೇಲಿರುವಂತಹ ಮಲ್ಲಿಗೆಯು ಶಿವನ ಪಾದಕ್ಕೆ ಬೀಳಲೇಬೇಕು ಅನ್ನೋ ಮೂಲಕ DK ಶಿವಕುಮಾರ್ ಅವರ ನಿರೀಕ್ಷೆ ಈ ಒಂದು CM ಪಟ್ಟ ಅವರ ಪಾಲಿಗೆ ಒದಗಿ ಬರುತ್ತದಾ ಅನ್ನುವ ಅರ್ಥದಲ್ಲಿ ಭವಿಷ್ಯವನ್ನ ಹೇಳಿದಂತಿದೆ. ಬಹಳ ಕ್ಲಿಯರ್ ಆಗಿ ಈ ನಾಯಕತ್ವದ ಗೊಂದಲ, ಗುದ್ದಾಟ ಎಲ್ಲವೂ ಮಕರ ಸಂಕ್ರಾಂತಿ ಬಳಿಕ ಬಗೆಹರಿಯಲಿದೆ ಅಂತ ಕೋಡಿ ಶ್ರೀಗಳು ಹೇಳಿದ್ದಾರೆ. ಅಂದ್ರೆ ಏನ್ ಹೇಳಿರೋದು? ಶಿವನ ಮುಡಿ ಸೇರಿದಂತಹ ಹೂವು ಶಿವನ ಪಾದಕ್ಕೆ ಬೀಳಲೇಬೇಕು ಅಂತ ಹೇಳಿರೋದು. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. ಸಿದ್ದರಾಮಯ್ಯ ಅವರು ಈ ಹಿಂದೆ ಕೋಡಿಮಠಕ್ಕೆ ಭೇಟಿ ನೀಡಿದರು. ಇತ್ತೀಚೆಗೆ DK ಶಿವಕುಮಾರ್ ಅವರು ಭೇಟಿ ನೀಡುತ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಗೃಹ ಸಚಿವ G ಪರಮೇಶ್ವರ್ ಅವರು ಕೋಡಿಮಠಕ್ಕೆ ತೆರಳಿ ಶ್ರೀಗಳೊಡನೆ ಚರ್ಚೆಯನ್ನು ನಡೆಸ್ತಾರೆ. ಇದು ಗಮನಾರ್ಹವಾದಂತಹ ವಿಷಯ. ಅದಾದ ನಂತರ ಅವರು ನೀಡಿರುವಂತಹ ಈ ಭವಿಷ್ಯ ಈಗ ರಾಜ್ಯ ರಾಜಕಾರಣದ ಪಾಳ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ. ವೀಕ್ಷಕರೇ, ಇಷ್ಟು ಮಾತ್ರ ಅಲ್ಲ, ಇದೇ ಮೊದಲ ಬಾರಿಗೆ ಅಲ್ಲ ಶ್ರೀಗಳು ಈ ರೀತಿಯಾಗಿ ಹೇಳ್ತಾ ಇರೋದು. ಕಳೆದ ಜೂನ್ನಲ್ಲೂ ಕೂಡ ಈ ಪಟ್ಟ ಬದಲಾವಣೆ ಬಗ್ಗೆ ಮಾತನಾಡಿದರು. ಸಂಕ್ರಾಂತಿಗೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಅಕ್ಟೋಬರ್ 1ನೇ ತಾರೀಕಿನಂದು ಅವರು ಏನು ಹೇಳಿದ್ರು ಅಂದರೆ 2026 ಸಂಕ್ರಾಂತಿವರೆಗೆ ಸಿದ್ದರಾಮಯ್ಯನವರ ಪಟ್ಟಕ್ಕೆ ಯಾವುದೇ ತೊಂದರೆ ಇಲ್ಲ, ಆದರೆ ಅದಾದ ಮೇಲೆ ರಾಜಕೀಯ ವಿಪ್ಲವ ಉಂಟಾಗಿ ಪಟ್ಟ ಬದಲಾಗೋದು ಅಂತ ಹೇಳಿದ್ದನ್ನು ನಾವು ಸ್ಮರಿಸ್ಕೊಳ್ಬಹುದು. ಇದು ರಾಜ್ಯ ರಾಜಕೀಯದ ವಿಚಾರ. ಆದರೆ ಇನ್ನು ರಾಷ್ಟ್ರ ರಾಜಕಾರಣದ ಬಗ್ಗೆಯೂ ಶ್ರೀಗಳು ಗಂಭೀರ ವಿಷಯಗಳನ್ನು ಮಾತನಾಡಿದ್ದಾರೆ. ಸುದ್ದಿಗಾರರ ಜೊತೆಗೆ ಮಾತನಾಡ್ತಾ, ನಾನು ಶಾಸ್ತ್ರ ಹೇಳೋನಲ್ಲ, ಶಾಸ್ತ್ರಕಾರನಲ್ಲ, ಮುಂದೆ ನಡೆಯುವ ವಿಚಾರಗಳನ್ನು ತಿಳಿಸುವ ಶಕ್ತಿ ಹೊಂದಿದ್ದೇನೆ. ರಾಷ್ಟ್ರ ರಾಜಕಾರಣದಲ್ಲಿ ಯುಗಾದಿ ಬಳಿಕ ಸಮಸ್ಯೆಗಳು ಎದುರಾಗಲಿವೆ. ಅದರಲ್ಲೂ ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ನಂತಹ ಪ್ರಕರಣಗಳು, ಅಹಿತಕರ ಘಟನೆಗಳು ನಡೆಯಲಿವೆ ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಇಡೀ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಶ್ರೀಗಳು ಮಾತನಾಡ್ತಾರೆ. ರಾಜಕಾರಣದ ತತ್ವ, ಆದರ್ಶಗಳು ಮಾಯವಾಗಿ ಹೋಗ್ಬಿಟ್ಟಿದೆ, ದಿಕ್ಕು ತಪ್ಪಿದೆ ಅಂತ ಹೇಳ್ತಾರೆ. ಹಣವಿದ್ದವರು, ರಿಯಲ್ ಎಸ್ಟೇಟ್ ಕುಳಗಳು ರಾಜಕಾರಣದಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹಲವರು ಮಾತನಾಡಿಕೊಳ್ತಾ ಇದ್ರು, ಶ್ರೀಗಳು ಯಾಕೆ ರಾಜಕೀಯದ ಬಗ್ಗೆ ಮಾತನಾಡ್ಕೋಬೇಕು, ಕಾವಿಗಳು ಕಾವಿ ಧರಿಸಿದಂಥವರು ಖಾದಿ ಧರಿಸಿದವರ ವಿಚಾರವನ್ನು ಯಾಕೆ ಮಾತಾಡಬೇಕು, ಈ ರೀತಿಯಾಗೆಲ್ಲ ಮಾತನಾಡಿದ್ದು ಕೂಡ ಇದೆ. ಇದಕ್ಕೆ ಶ್ರೀಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ರಾಜಕಾರಣಿಗಳು ರಾಜಕೀಯವನ್ನು ವೃತ್ತಿ ಮಾಡಿಕೊಂಡಿದ್ದಾರೆ. ಹೀಗಿರುವಾಗ ಮಠಾಧೀಶರು ಯಾಕೆ ಸಮಾಜದ ಒಳಿತಿಗಾಗಿ ರಾಜಕೀಯ ಸಲಹೆ ಕೊಡಬಾರದು ಅನ್ನುವ ಅಭಿಪ್ರಾಯಪಟ್ಟಿದ್ದಾರೆ. ಮಠಗಳು ಜಾತೀಯತೆಯಿಂದ ದೂರ ಇರಬೇಕು. ಜಾತಿ ಪದ್ಧತಿ ನಾಗರಿಕ ಸಮುದಾಯಕ್ಕೆ ಅಂಟಿರುವಂತಹ ಶಾಪ. ಮಠಾಧೀಶರು ಜಾತಿ ಎಂಬ ಸಂಕೋಲೆಯಿಂದ ಹೊರಬಂದು ಜಾತ್ಯತೀತ ಸಮಾಜದ ನಿರ್ಮಾಣ ಮಾಡಬೇಕು. ಆಗ ಮಾತ್ರ ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ಆ ಮೂಲಕವಾಗಿ ಶ್ರೀಗಳನ್ನು ಈ ರಾಜಕೀಯದ ಕುರಿತಾಗಿ ಯಾಕೆ ಭವಿಷ್ಯ ಹೇಳ್ತೀರಾ ಅಥವಾ ಸಲಹೆಗಳನ್ನು ಕೊಡ್ತೀರಾ ಅಂದಾಗ ಈ ರೀತಿಯ ಮಾತುಗಳಿಗೆ ಬಹಳ ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ರಾಜ್ಯಕ್ಕೆ ಜಾಗತಿಕ ಹೊಸ ವರ್ಷದಲ್ಲಿ ಬದಲಾವಣೆ ಪರ್ವ ಆರಂಭವಾಗಲಿದೆ. ಇನ್ನು ಹಿಂದೂ ಹೊಸ ವರ್ಷವಾದಂತಹ ಯುಗಾದಿಯಿಂದ ದೇಶದ ರಾಜಕಾರಣದಲ್ಲಿ ಸಮಸ್ಯೆಗಳಾಗಿ ಕೆಲವೊಂದು ಅಹಿತಕರ ಘಟನೆ ನಡೆಯುತ್ತೆ ಅನ್ನೋದು ಶ್ರೀಗಳ ಮಾತಿನ ಸಾರಾಂಶ ಅಂತ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಾದರೆ ಒಂದು ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.